ಇಂಡಿಯಾಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಂಕ್ಷನಲ್ ದೇವಸ್ಥಾನ. ಎಲ್ಲರದು ಒಂದೇ ಕ್ವೆಶನ್, ಇದು ಸಾಸಿವೆ ಕಾಳು ತರ ಹೆಂಗ್ ತೋರತ್ತೆ ಅಂತ. ಲಕ್ಷ್ಮೀನ್ ನೋಡೋದಂತೂ ಮಿಸ್ ಮಾಡ್ಕೊಳ್ಬೇಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನನ್ಯ ಕೊಡೇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಂದಿರುವಂಥದ್ದು ಹಂಪಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ದಿಸ್ ಇಸ್ ಅ ಫಸ್ಟ್ ಡೇ ಇನ್ ಹಂಪಿ. ಆಲ್ರೆಡಿ ಸಂಜೆ ಆಗಿದೆ, ಸೊ ಹಾಫ್ ಡೇ ಥರನೇ ಎಣಿಸ್ಕೊಬೋದು. ಹಾಫ್ ಡೇ ಐಟ್ರನರಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಫಸ್ಟ್ ನಾವು ಬಂದಿರೋದು ಉಗ್ರ ನರಸಿಂಹ ಟೆಂಪಲ್ ಆ್ಯಂಡ್ ಅದರ ಪಕ್ಕದಲ್ಲಿ ಬಡಾವಿ ಶಿವಲಿಂಗ ಇದೆ. ನರಸಿಂಹ ವಿಷ್ಣುವಿನ 4ನೇ ಅವತಾರ. ಈ ಒಂದು ದೇವಸ್ಥಾನ ಏನಿದೆಯಲ್ಲ, ಉಗ್ರ ನರಸಿಂಹ ದೇವಸ್ಥಾನ, ಇದನ್ನು ಕಟ್ಟಿಸಿದ್ದು ವಿಜಯನಗರದ ಪ್ರಸಿದ್ಧ ರಾಜ ಕೃಷ್ಣದೇವರಾಯ. ಈ ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಲೂ ಕರೀತಾರೆ. ಯಾಕಂದರೆ ಈ ಒಂದು ಮೂರ್ತಿಯ ಎಡಬದಿಯಲ್ಲಿ ಲಕ್ಷ್ಮಿ ಮೂರ್ತಿ ಇತ್ತಂತೆ. ಬಟ್ ಅದಿವಾಗ ಡೆಸ್ಟ್ರಾಯ್ ಆಗಿದೆ. ಸೊ ಕೆಲವರು ಲಕ್ಷ್ಮೀ ನರಸಿಂಹ ಅಂತಾರೆ, ಕೆಲವರು ಉಗ್ರ ನರಸಿಂಹ ಅಂತಾರೆ. ಇದ್ರ ಪಕ್ಕನೇ ಏನಿದೆಯಲ್ಲ, ಅದು ಬಡಾವಿ ಶಿವಲಿಂಗ. ಇದು ಒಂದೇ ಕಲ್ಲಲ್ಲಿ ಕಟ್ಟಿದ್ದು, ಮತ್ತು ಇದು ಹಂಪಿಯಲ್ಲಿ ಸಿಗುವಂತಹ ಒಂದು ದೊಡ್ಡ ಶಿವಲಿಂಗ ಅಂತಾನೆ ಹೇಳ್ಬೋದು. ಇದ್ರ 4 ದಿಕ್ಕಲ್ಲಿ ನೀವು ಏನು ನೋಡ್ತಿದ್ದೀರಾ, ನೀರು ತುಂಬಿರೋದು. ಸೊ ಈ ನೀರು ಬರ್ತಾ ಇರೋದು ತುಂಗಭದ್ರಾ ನದಿಯಿಂದ, ಒಂದು ಕಾಲುವೆಯ ಮಾರ್ಗದಿಂದ. ಇದೆರಡು ದೇವಸ್ಥಾನ ಅಕ್ಕಪಕ್ಕದಲ್ಲೇ ಇದೆ. ಇದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು 20ರಿಂದ 30 ನಿಮಿಷ ಸಾಕಾಗತ್ತೆ. ನಾವಿವಾಗ ಮೊನೋಲಿಥಿಕ್ ಗಣೇಶ ಹತ್ರ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇನು ಕಾಣಿಸ್ತಿದೆ ಅದು ಬಡಾವಿ ಲಿಂಗ ಮತ್ತು ಉಗ್ರ ನರಸಿಂಹ ಟೆಂಪಲ್. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲೇ ಈ ಮೊನೋಲಿಥಿಕ್ ಗಣೇಶ ಅಂತ ಇದೆ. ಸೊ ಅದ್ರ ಪಕ್ಕ ನೋಡ್ಬೋದು ಹೇಮಕುಂಟ ಹಿಲ್ಸ್. ಇದು ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ. ಸನ್ಸೆಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮತ್ತು ಕೆಲವೊಂದು ಚಿಕ್ಕ ಪುಟ್ಟ ಟೆಂಪಲ್ಸು ಸಿಗುತ್ತೆ ದಾರಿ ಮಧ್ಯ. ಆ್ಯಂಡ್ ಹಾಗೆ ಅದರಿಂದ ಕೆಳಗೆ ಇಳಿದು ಹೋದರೆ ವಿರೂಪಾಕ್ಷ ಟೆಂಪಲ್ ರೀಚ್ ಆಗ್ಬೋದು ನೀವು. ಸೊ ನಮ್ಗೆ ಆ್ಯಕ್ಚುಲಿ ಹಾಫ್ ಡೇಗೆ ಚಾರ್ಜ್ ಅವ್ರು ಏನು ಮಾಡಿದ್ದಾರೆ, 600 ರೂಪೀಸ್ ಇಷ್ಟೆಲ್ಲ ಕವರ್ ಮಾಡೋಕ್ಕೆ. ನಾವಿವಾಗ ಏನು ನೋಡ್ತಿದ್ದೀವಲ್ಲ, ಈ ದೇವಸ್ಥಾನ, ಈ ಮೂರ್ತಿನ ಸಹ ಒಂದೇ ಕಲ್ಲಲ್ಲಿ ಕಟ್ಟಿದ್ದು. ಇದನ್ನ ಮೊನೋಲಿಥಿಕ್ ಗಣೇಶ ಅಂತಾನು ಹೇಳ್ತಾರೆ, ಅಥವಾ ಮಸ್ಟರ್ಡ್ ಅಥವಾ ಸಾಸಿವೆ ಕಾಳು ಗಣೇಶ ಅಂತಾನು ಹೇಳ್ತಾರೆ. ಎಲ್ಲರದು ಒಂದೇ ಕ್ವೆಶನ್, ಇದು ಸಾಸಿವೆ ಕಾಳು ತರ ಹೆಂಗ್ ತೋರತ್ತೆ ಅಂತ. ಬಟ್ ಆ ಹೊಟ್ಟೆ ಭಾಗ ಏನಿದೆ ಅದು ಸಾಸಿವೆ ಕಾಳು ತರ ತೋರತ್ತೆ. ಅಂಡ್ ಅದ್ರ ಸುತ್ತ ಇವನ್ ಹಾವಿನ ಆಕೃತಿ ನೀವು ಕಾಣ್ಬೋದು. ಅದಕ್ಕೋಸ್ಕರ ಆ ನೇಮ್ ಬಂದಿದೆ ಅಂತ ನಮ್ಮ ಆಟೋ ಡ್ರೈವರ್ ಹೇಳಿದ. ಆಕ್ಚುಲಿ ಈಗ ಮಸ್ಟರ್ಡ್ ಗಣೇಶ ಏನಿದೆ ಅದನ್ನ ನೋಡಿಕೊಂಡು ಹೇಮಕುಟ ಹಿಲ್ಸಿಗೆ ಹೋಗ್ತಿದ್ದೀವಿ. ಇದು ಒಂದು ಐ ಥಿಂಕ್ 10 to 15 ಮಿನಿಟ್ಸ್ ವಾಕ್ ಇರುತ್ತೆ. ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ಯೂಶುವಲಿ ಇಲ್ಲಿ 5:30ಇಂದ 6:15 ತನಕ ಜನ ಇರ್ತಾರೆ. ಆ್ಯಂಡ್ ಇದನ್ನ ಅಷ್ಟು ಹಾರ್ಡ್ ಇಲ್ಲ ಹತ್ತೋಕೆ, ಆರಾಮ್ಸೆ ಹತ್ಬೋದು. ಸನ್ಸೆಟ್ ಜೊತೆಗೆ ಮಂಟಪ ಮತ್ತೆ ದೇವಸ್ಥಾನಗಳನ್ನು ನೋಡ್ಬೋದು. ಎಸ್ಪೆಷಲಿ ಚಿಕ್ಕ ಶಿವನ್ ಟೆಂಪಲ್ಗಳು ವಿಜಯನಗರ ಕಾಲದಲ್ಲಿ ಕಟ್ಟಿದ್ದೆಲ್ಲ ನೀವು ನೋಡ್ಬೋದು. ಬಟ್ ಎಲ್ಲ ರೂಯಿನ್ಸ್, ಇದು ಪೂಜೆ ಗೀಜೆ ಆಗಲ್ಲ. ಮತ್ತೆ ಮೂರ್ತಿಗಳು ಕೆಲವುದ್ರಲ್ಲೆಲ್ಲ ಇಲ್ಲ ಅಂದ್ಕೊಂತೀನಿ. ಆ್ಯಂಡ್ ಹಾಗೆ ಅಪೋಸಿಟ್ ಸೈಡ್ ನೀವು ನೋಡಿದ್ರೆ ವಿರೂಪಾಕ್ಷ ಟೆಂಪಲ್ ಕಾಣುತ್ತೆ. ಇಲ್ಲಿ ಬಂಡೆಗಲ್ಲಿನ ಮೇಲಿಂದ ಸ್ವಲ್ಪ ಇಳಿಬೇಕಾಗತ್ತೆ. ನೀವೇನಾದ್ರೂ ಕಂಫರ್ಟೇಬಲ್ ಇಲ್ಲ ಅಂದ್ರೆ ಯಾವ ದಾರಿಯಿಂದ ಹತ್ಕೊಂಡ್ ಬಂದಿದ್ರೋ ಅದೇ ದಾರಿಯಿಂದ ವಾಪಸ್ ಇಳಿದು ಮೇನ್ ಎಂಟ್ರೆನ್ಸ್ ಇಂದ ವಿರೂಪಾಕ್ಷಗೆ ಎಂಟ್ರಿ ತಗೊಳ್ಬಹುದು. ಈಗ ನಾವಿರೋದು ವಿರೂಪಾಕ್ಷ ದೇವಸ್ಥಾನ, ಅಂದ್ರೆ ಶಿವನ್ ದೇವಸ್ಥಾನ. ಇದು ಇಂಡಿಯಾಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಂಕ್ಷನಲ್ ದೇವಸ್ಥಾನ ಅಂತಾನೆ ಅನ್ಬೋದು. ಅಂದ್ರೆ ಹಂಪಿಯಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿವೆ, ಆದ್ರೆ ಅಲ್ಲಿ ಪೂಜಾ ತಿನಿಸುಗಳು ನಡ್ಸಲ್ಲ. ಯಾಕಂದ್ರೆ ಮೂರ್ತಿಗಳು ಹಾಳಾಗಿರತ್ತೆ, ರೂಯಿನ್ಸ್ ಆಗಿ ಹೋಗಿದೆ. ಸೊ ಅದಕ್ಕೋಸ್ಕರ ಹೆಚ್ಚಿನ ಜಾಗದಲ್ಲಿ ಪೂಜಾ ತಿನಿಸುಗಳು ಆಗಲ್ಲ ಹಳೆ ಟೆಂಪಲ್ಸ್ ಅಲ್ಲಿ. ಹಾಗೆ ವಿರೂಪಾಕ್ಷ ದೇವಸ್ಥಾನದ ಹೊರಾಂಗಣದಲ್ಲಿ, ಅಂದ್ರೆ ಮೇನ್ ಎಂಟ್ರೆನ್ಸ್ ಕಡೆನೆ ಈ ಒಂದು ಆನೆ, ಲಕ್ಷ್ಮಿ ಆನೆ ನಿಂತಿರ್ತಾಳೆ. ತುಂಬಾ ಫ್ರೆಂಡ್ಲಿ. ಎಷ್ಟು ಜನ ಸೇರಿದ್ರು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಕೊಡ್ತಾಳೆ. ಅಂಡ್ ಅವ್ರು ಕೊಡೋ ತಿಂಡಿ ತಿನಿಸನ್ನೆಲ್ಲ ತಿಂತಾಳೆ. ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ಆಯ್ತಾ. ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆನೆ 1 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ನಾವು ಹಂಪಿ ಬಜಾರ್ ಅಥವಾ ವಿರೂಪಾಕ್ಷ ಬಜಾರ್ನ ನೋಡ್ಬೋದು. ಇದು ಸುಮಾರು 15-16ನೇ ಸೆಂಚುರಿಯಲ್ಲಿ ಟ್ರೇಡಿಂಗ್ ಹಬ್ ಆಗಿತ್ತು ವಿಜಯನಗರ ಡೈನೆಸ್ಟಿ ಟೈಮಲ್ಲಿ. ಇದಾಗಿತ್ತು ನಮ್ಮ ಫಸ್ಟ್ ಡೇ ಇನ್ ಹಂಪಿ. ಎಂಟೈರ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಐಟ್ರನರಿ ಮತ್ತು ಕಾಸ್ಟ್ ಬಗ್ಗೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಕ್ಕಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ಪಾರ್ಟ್ 2 ಕೂಡ ಬರ್ತಿದೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.